ಸೊ ಈಗ ಪರಿಸ್ಥಿತಿ ತಹಬದಿಗೆ ಬಂದಿದ್ರೂ ಸಹ ದೆಹಲಿ ದಂಗೆಯಲ್ಲಿ ಏನು ಜಿರಳೆಗಳ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಲಾಯಿತು. ಗಾಯಾಳುಗಳನ್ನ ಈಗ ಸಚಿವ ಜೆ.ಪಿ. ನಡ್ಡಾ ಅವರು ಭೇಟಿಯಾಗಿದ್ದಾರೆ. ಸಂತ್ರಸ್ತರ ಮನವಿಯನ್ನ ಕೇಂದ್ರ ಆರೋಗ್ಯ ಸಚಿವರು ಆಲಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಈಗ ಒಂದು ಕಡೆ ಕೇಂದ್ರ ಆರೋಗ್ಯ ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮಗದೊಂದು ಕಡೆ ನಿನ್ನೆ ಏನು ಲಾಠಿ ಏಟು ತಿಂದು ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅವರ ಆರೋಗ್ಯವನ್ನ ವಿಚಾರಿಸುವ ಸಲುವಾಗಿ ಆರೋಗ್ಯ ಸಚಿವ ಜೆ.ಪಿ. ನಡ್ಡಾ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ಏನು ಸಿಜೆಪಿ ಪಕ್ಷದ ಬೆಂಬಲಿಗರ ಮೇಲೆ ಆದಂತಹ ಲಾಠಿ ಚಾರ್ಜ್ ವೇಳೆ ಆದಂತಹ ಗಾಯಾಳುಗಳಿಗೆ ಸಂಬಂಧಪಟ್ಟಂತೆ ಸಚಿವ ಜೆ.ಪಿ. ನಡ್ಡಾ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ವೀಕ್ಷಕರೇ. ಸೊ ಇದು ನಿನ್ನೆ ಪರಿಸ್ಥಿತಿ ಕೈಮೀರುವ ಒಂದು ಹಂತಕ್ಕೆ ಹೋಯಿತು. ಮಗದೊಂದು ಕಡೆ ಈ ವಿವಿಧ ರಾಜಕೀಯ ಪಕ್ಷಗಳು ಕುಮ್ಮಕ್ಕು ಕೊಟ್ಟಿದ್ದರ ಪರಿಣಾಮವಾಗಿಯೂ ಸಹ ಪರಿಸ್ಥಿತಿ ಮತ್ತಷ್ಟು ಪ್ರಕ್ಷುಬ್ಧವಾಗಲಿಕ್ಕೆ ಕಾರಣ ಆಯಿತು ಅನ್ನುವ ರೀತಿಯಾದಂತಹ ಚರ್ಚೆಗಳು ಸಹ ಇದೆ. ಈತನ್ಮಧ್ಯೆ ಶಾಂತಿಯುತವಾಗಿ ನಡಿಬೇಕಾಗಿದ್ದಂಥ ಪ್ರತಿಭಟನೆ ಈ ರೀತಿಗೆ ಹಿಂಸಾರೂಪವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ, ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಮಗದೊಂದು ಕಡೆ ಪಾರ್ಲಿಮೆಂಟ್ ಚಲೋವನ್ನು ಹಮ್ಮಿಕೊಂಡಿದ್ದಂಥ ಸಂದರ್ಭದಲ್ಲಿ ಶಾಂತಿಯುತವಾಗಿ ನಡಿಬೇಕಾಗಿದ್ದಂಥ ಪ್ರತಿಭಟನೆಯ ವೇಳೆಯಲ್ಲೇ ಪೊಲೀಸರ ಮೇಲೆ ಏಕಾಏಕಿಯಾಗಿ ಹಲ್ಲೆ ಮಾಡುವಂಥ ಒಂದು ಪ್ರವೃತ್ತಿ ಇದೆಯಲ್ಲ, ಇದು ಸಹ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ಈಗ ಪರಿಸ್ಥಿತಿ ಒಂದು ರೀತಿಗೆ ತಹಬದಿಗೆ ಬಂದಿದೆ. ಅದನ್ನು ನಿಯಂತ್ರಿಸುವಂತ ಒಂದು ಕೆಲಸವನ್ನ ಪೊಲೀಸರು ಭದ್ರತಾ ಸಿಬ್ಬಂದಿಗಳು ಮಾಡಿದ್ದಾರೆ.